ಯಾಕಂದ್ ಮೊನ್ನೆ ನೀರಿಗೆ ಸುಮಾರು ದೂರ ಹೋಗ್ತಿದ್ವಿ, ಬೋರ್ವೆಲ್ಗೆ ಕೆರೆಗೆಲ್ಲ ಹೋಗ್ತಿದ್ವಿ. ಈಗ ತುಂಬಾ ಅನುಕೂಲವಾಗಿದೆ ನಮಗೆ. ಏನ್ ತೊಂದರೆ ನೀರು ಬೆಳಿಗ್ಗೆ ಸಂಜೆ ಬಿಟ್ಟರೆ ಸಿಗುತ್ತೆ ನಮಗೆ ನೀರು. ಈಗ ಏನು ಇದಿಲ್ಲ. ನರೇಂದ್ರ ಮೋದಿ ಅವರು ನೀರು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀವಿ ಸರ್. ನೀರಿಗೆಲ್ಲ ತುಂಬಾ ತೊಂದರೆ ಆಗ್ತಿತ್ತು. ದೂರದಿಂದೆಲ್ಲ ತರ್ತಿದ್ದು, ಮತ್ತೆ ಅಕ್ಕಪಕ್ಕದ ಬಾವಿ ಇದ್ರೆ ಅದರಲ್ಲಿ ಕೇಳ್ಕೊಂಡು ಬರ್ತಿದ್ದು. ಈಗ ನೀರಿಗೆ ಏನು ತೊಂದರೆ ಇಲ್ಲ. ನೀರು ಸಂಜೆ ಬೆಳಿಗ್ಗೆ ಬಿಡ್ತಾರೆ. ನೀರಿಗೆ ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಧನ್ಯವಾದಗಳು. ಅಲ್ಲಿ ಬೋರ್ಲ್ ಹತ್ರ ಹೋಗ್ತಾ ಇದ್ದು, ಕೆಳಗಡೆ ಸ್ವಲ್ಪ ದೂರ ಆಗುತ್ತೆ ಅಲ್ಲಿ. ಈಗ ಪರವಾಗಿಲ್ಲ, ಮನೆ ಬಾಗಿಲಿಗೆ ನೀರಿದೆ, ತೊಂದರೆ ಏನೂ ಇಲ್ಲ. ಈಗ ಇದಕ್ಕೆ ಸರ್ಕಾರ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಒದಗಿಸ್ತಿದ್ದು, ಆದ್ರೆ ವಿದ್ಯುತ್ ವ್ಯತ್ಯಯದ ಕಾರಣದಿಂದಾಗಿ ಅವರಿಗೆ ಕೂಲಿ ಕಾರ್ಮಿಕರು ಏನು ಬೆಳಗಿನ ಸಂದರ್ಭದಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿರೋ ಆ ಸಂದರ್ಭದಲ್ಲಿ ಕುಡಿಯೋ ನೀರನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ತೊಂದರೆ ಆಗ್ತಿತ್ತು. ಬಟ್ ಈಗ ಜಲಜೀವನ್ ಮಿಷನ್ ಯೋಜನೆಯಡಿ ಓವರ್ ಟ್ಯಾಂಕ್ ನಿರ್ಮಿಸಿರೋದ್ರಿಂದ ವಿದ್ಯುತ್ ವ್ಯತ್ಯಯ ಆದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಅವರಿಗೆ ಕುಡಿಯೋ ನೀರನ್ನು ಸಮರ್ಪಕ್ಕೆ ಒದಗಿಸ್ತಾ ಇದ್ದೀವಿ. ಈ ಯೋಜನೆ ಅನುಷ್ಠಾನಗೊಳಿಸಲಾಗಿ ಸಾರ್ವಜನಿಕರಿಗೆ ಮತ್ತು ಪ್ರಭುನಗರ ಗ್ರಾಮಸ್ಥರಿಗೆ ತುಂಬಾ ಸಂತಸವಾಗಿದೆ. ಪ್ರತಿಯೊಬ್ಬರ ಪರ್ 55 LPCD ಅಂತ ಎಲ್ಲರಿಗೂ ಸಹ ಕುಡಿಯೋದನ್ನ ಸಮರ್ಪಕವಾಗಿ ಒದಗಿಸ್ತೇವೆ. ಇವತ್ತು ಯೋಜನೆ ಫಲಪ್ರದವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಹಕಾರ ಆಗಿದೆ. ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಇವತ್ತು JJM ಬಂದ ಮೇಲೆ ಪ್ರತಿ ಮನೆಗೂ ಕೂಡ ಏನು ನೀರು ಪೋಲಾಗದ ರೀತಿ ನಿಯಮಿತವಾಗಿ ನೀರನ್ನ ಸದ್ಬಳಕೆ ಮಾಡಬೇಕು ಅಂತ ಹೇಳಿ ಇಂಥ ಯೋಜನೆ ಮತ್ತೆ ಜನರಿಗೆ ಹಿಂದೆ ಕುಡಿಯೋ ನೀರು ಸಮಸ್ಯೆ ಆಗ್ತಿತ್ತು. ಈ JJM ಬಂದ ಮೇಲೆ ಏನು ಹಳ್ಳದ ಮನೆ, ತಗ್ಗಿನ ಮನೆ ಇರ್ಬೋದು ಅಥವಾ ಎತ್ತರದಲ್ಲಿ ವಾಸ ಮನೆ ಇರ್ಬೋದು, ಒಂದೇ ಪ್ರಮಾಣದಲ್ಲಿ ನೀರು ಸಕಾಲದಲ್ಲಿ ಹೋಗೋದ್ರಿಂದ ಜನರಿಗೆ ತುಂಬಾ ಖುಷಿ ತಂದಿದೆ. ಇದು ನಮ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಯಾಕಂದ್ರೆ ಇದು 11 ವರ್ಷದ ಸರ್ಕಾರದಲ್ಲಿ ನಮಗೆ 33% ಮಹಿಳಾ ಮೀಸಲಾತಿಯನ್ನ ನಮ್ಮ ನರೇಂದ್ರ ಮೋದಿ ಸರ್ಕಾರದಿಂದ ನಮ್ಗೆ ದೊರಕ್ತಾ ಇದೆ. ಮುಂಚೆಯಾಗಿ ನಮ್ಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ರು ಕೂಡ ನಮ್ಗೆ ಮಹಿಳಾ ಮೀಸಲಾತಿ ಅಂತ ಸಿಕ್ಕಿರ್ಲಿಲ್ಲ. ನಾವು ರಾಜಕೀಯವಾಗಿ ನಾವು ಲೋಕಸಭೆಗೂ ವಿಧಾನಸಭೆಗೂ ಪ್ರವೇಶಿಸಬೇಕು ಅಂದಾಗ ನಮಗೆ ಮಹಿಳಾ ಮೀಸಲಾತಿ ಸಿಗ್ತಿರ್ಲಿಲ್ಲ. ಈ ಮೊದಲನೇ ಬಾರಿ ನಮಗೆ 33% ಮಹಿಳಾ ಮೀಸಲಾತಿಯನ್ನ ನಮ್ಮ ನರೇಂದ್ರ ಮೋದಿ ಸರ್ಕಾರವು ನಮಗೆ ತಂದುಕೊಟ್ಟಿದೆ.